ತಮಿಳುನಾಡಿನಲ್ಲಿ ನಾನಂತೂ ನಿರೀಕ್ಷೆ ಮಾಡಿದ್ದೆ. ನಾನು ಒಂದು ತಿಂಗಳು ಹಿಂದೆನೇ ಹೇಳಿದ್ದೇನೆ ಕೆಲವು ನಮ್ಮ ಸ್ನೇಹಿತರುಗಳಿಗೆ, ಈ ಬಾರಿ ಬಹುಶಃ ಕಳೆದ 50 ವರ್ಷಗಳಿಂದ ಎರಡೂ ಪಕ್ಷಗಳೇನಿದೆ ದ್ರಾವಿಡ ಪಕ್ಷಗಳು, ಆ ಪಕ್ಷಗಳ ಆಡಳಿತ ಏನು ನೋಡಿದ್ರು, ಒಂದು ಹೊಸ ವ್ಯವಸ್ಥೆ ತರಬೇಕು ಅಂತಕ್ಕಂಥದ್ದು ಬಹುಶಃ ಜನಸಾಮಾನ್ಯರಲ್ಲಿ ಈ ಬಾರಿ ತೀರ್ಮಾನಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಒಂದು ನಿರೀಕ್ಷೆ ನಾನು ಇಟ್ಟಿದ್ದೆ. ಅದೇ ರೀತಿಯಲ್ಲಿ ಇವತ್ತು ತಮಿಳುನಾಡಿನ ರಾಜಕಾರಣ ನಿಮಗೆ ಮೊದಲಿಂದ ಗೊತ್ತಿದೆ, ಸ್ವಲ್ಪ ಸಿನಿಮಾ ಪ್ರಭಾವಕ್ಕೆ ಒಳಗಾಗ್ತಕ್ಕಂಥದ್ದು ತಮಿಳುನಾಡಿನಲ್ಲಿ ಹಲವಾರು ಸಂದರ್ಭದಲ್ಲಿ ನಡೀತಿದೆ. ಬಹುಶಃ ಅದೇ ರೀತಿ ಈಗಲೂ ಈ ತೀರ್ಮಾನಗಳಾಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಒಂದು ಹೊಸ ಮುಖ, ಒಂದು ಹೊಸ ವ್ಯಕ್ತಿ ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಕೊಟ್ಟಿದ್ದಾರೆ. ಆ ದೇವ್ರು ಕಾಪಾಡಬೇಕು, ಅದಕ್ಕೆ ದೇವ್ರು ಕಾಪಾಡಬೇಕು ಅನ್ನಲ್ಲ. ಈಗ ಬಹುಶಃ ಫ್ರೀ ಬೀಸು ಅವ್ರು ಏನು ಘೋಷಣೆ ಮಾಡಿದ್ದಾರೆ, ಅದು ಯಾರವರಿಗೆ ಆ ರೀತಿಯ ಒಂದು ಫ್ರೀ ಬೀಸ್ನ ಘೋಷಣೆ ಮಾಡ್ತಕ್ಕಂಥದ್ದಕ್ಕೆ ಅವ್ರ ಮೇಲೆ ಪ್ರಭಾವ ಬೀರಿದ್ರೆ ಗೊತ್ತಿಲ್ಲ. ಇವತ್ತು ಅಲ್ಲಿಯ ಬಜೆಟೇ ವರ್ಷಕ್ಕೆ 3,5,3.5 ಲಕ್ಷ ಕೋಟಿನೂ ಏನೋ ಇದೆ, 330 340. ಅವರ ಫ್ರೀ ಬೀಸ್ ಏನಿದೆಯಲ್ಲ, ಬಹುಶಃ ಒಂದು ವರ್ಷಕ್ಕೆ 6ರಿಂದ 7 ಲಕ್ಷ ಕೋಟಿ ಬೇಕು. ಅವ್ರ ಬಜೆಟೇ 3.5 ಲಕ್ಷ ಕೋಟಿ. ಅದು ಯಾವ ಥರ ಹಣ ಹೊಂದಿಸ್ತಾರೆ ಕಾದು ನೋಡಬೇಕು. ಪಂಚರಾಜ್ಯ ಚುನಾವಣಾ ಒಂದು ಫಲಿತಾಂಶವನ್ನ ವಿಶ್ಲೇಷಣೆ ಮಾಡೋದಾದ್ರೆ ಯಾವ ರೀತಿ? ಈಗಿನ ಒಂದು ಫಲಿತಾಂಶಗಳು ಏನು ಬಂದಿದೆ ಪಂಚರಾಜ್ಯದ್ದು, ಈ ಫಲಿತಾಂಶ ಭಾಳ ಜನ ನಿರೀಕ್ಷೆ ಮಾಡಿದ್ರು. ಈಗ ಕೇರಳ ಫಲಿತಾಂಶದ ಬಗ್ಗೆನೂ ಮೊದಲೇ ಮಾಧ್ಯಮಗಳಲ್ಲಿ ಬರ್ತಾ ಇದ್ದ ಸುದ್ದಿ ನೀವೇ ಪ್ರಕಟ ಮಾಡಿದ್ದೀರಿ. ವೆಸ್ಟ್ ಬೆಂಗಾಲ್ನಲ್ಲೂ ಅಷ್ಟೇ ಈ ಬಾರಿ BJP ಬರುತ್ತೆ ಅಂತಕ್ಕಂಥದ್ದು ಮೊದಲೇ ಹಲವಾರು ರೀತಿಯ ರಾಜಕೀಯ ವಿಶ್ಲೇಷಣೆ ಮಾಡಿದವರು, ದೆನ್ ನಮ್ಮ ಕೆಲವು ಫಲಿತಾಂಶದ ಬಗ್ಗೆ ಏನೊಂದು ಇದು ಕೊಟ್ಟರಲ್ಲ, ಪೋಲಿಂಗ್ ಅನಾಲಿಸಿಸ್ ಪೋಲ್, ಅವರೆಲ್ಲ BJP ಬರ್ತದೆ ಅಂತಕ್ಕಂಥದ್ದು ಮೊದಲೇ ಕೊಟ್ಟಿದ್ರು. ಅದರಿಂದ ಪುದುಚೇರಿದು ಎಲ್ರಿಗೂ ಗೊತ್ತಂಥ ವಿಚಾರ. ತಮಿಳುನಾಡದು ಸ್ವಲ್ಪ DMK ಬರುತ್ತೆ ಅಂತಕ್ಕಂಥದ್ದು ಮಾಧ್ಯಮಗಳಲ್ಲಿ ಸುದ್ದಿ ಬರ್ತಾ ಇತ್ತು. ಯಾರೂ ಸಹ ವಿಜಯ್ ಅವರ ಒಂದು ಈಗಿನ ಸಾಧನೆ ಏನಿದೆ ನಿರೀಕ್ಷೆ ಮಾಡಿರಲಿಲ್ಲ. ಅದೊಂದು ಸ್ವಲ್ಪ ಎಲ್ರಿಗೂ ಆಶ್ಚರ್ಯ ಉಂಟು.